ಏನಾಗುತ್ತೆ ಗೊತ್ತಾ, ಈಗ ಒಬ್ರು ತುಂಬಾ ಹೈಪರ್ ಆಕ್ಟಿವ್ ಪರ್ಸನ್ ಇದ್ದಾಗ ಪಕ್ಕದಲ್ಲಿ ಅವ್ರು ಬೆಸ್ಟ್ ಕೊಡ್ತಿದ್ರು ಅಟೆನ್ಷನ್ ಒಂಚೂರು ಹೈಪರ್ ಆಕ್ಟಿವ್ ಪರ್ಸನ್ ಹತ್ರನೇ ಹೋಗುತ್ತೆ. ಅಲ್ಲಿ ಎರಡು ರೀತಿನಲ್ಲಿ ಹೈಪರ್ ಆಕ್ಟಿವಿಟಿ ನಡೀತಾ ಇತ್ತು. ಒಂದು ಗಿಲ್ಲಿ ಅವರ ಕಾಮಿಡಿ ಸೆನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು. ಹಾಗಂತ ಬೇರೆ ಯಾರು ಏನು ಕಂಟೆಂಟ್ ಕೊಡ್ತಿರ್ಲಿಲ್ವಾ, ಏನು ಮಾಡ್ತಿರ್ಲಿಲ್ವಾ, ಮನೆಯಲ್ಲಿ ಆಪ್ಷನ್ ಇರಲ್ಲ ನಮಗೆ, ಬಿಕಾಸ್ ನಾವು ನಿದ್ದೆ ಮಾಡೋ ಹಾಗಿಲ್ಲ, ಒಬ್ಬೊಬ್ಬರೇ ಅಲ್ಲಿ ಇರೋದಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಎಲ್ಲ ಕಡೆ ಒಂದೊಂದು ಸೆಪ್ರೇಟ್ ಟ್ರ್ಯಾಕ್ ನಡೀತಾನೆ ಇರುತ್ತೆ, ಕಾನ್ವರ್ಸೇಷನ್ಸ್ ಆಗ್ತಾನೆ ಇರುತ್ತೆ. ಆದ್ರೆ ಅದು ಜಗಳ ಆಗಿ ಕನ್ವರ್ಟ್ ಆಗಿರಲ್ಲ ಅಥವಾ ಜೋರು ಧ್ವನಿಯಲ್ಲಿರಲ್ಲ. ಕಾನ್ವರ್ಸೇಷನ್ಸ್, ಈ ತರ ಕಾನ್ವರ್ಸೇಷನ್ಸ್ ಸಾಕಷ್ಟು ಆಗ್ತಾ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಆಪೋಸಿಟ್ ಸೈಡ್ ಕೂಡ ಜಗಳ ಆಡೋದೇ ಒಂದು ಕಂಟೆಂಟ್ ಆಗ್ಬಿಟ್ಟಿತ್ತು ಅವರ ಕಡೆಯಿಂದ. ಅಂದ್ರೆ ಏರು ಧ್ವನಿಯಲ್ಲೇ ಮಾತಾಡಬೇಕು, ಎಲ್ಲದರಲ್ಲೂ ಕ್ರಿಟಿಕ್ಸ್ ಹುಡುಕ್ಬೇಕು, ಅಂಡ್ ಯಾರದೇ ಏನೇ ವಿಚಾರ ನಡೀತಾ ಇದ್ರು ನಂದು ಒಂದಿರ್ಲಿ ಅಂತ ಒಂದಷ್ಟು ಇಂಟರ್ಫಿಯರೆನ್ಸ್ ಇದ್ದಿದ್ದರಿಂದ ನೋ ಮ್ಯಾಟರ್ ವಾಟ್ ದ ಅದರ್ಸ್ ಡಿಡ್, ಅದು ಪರ್ಫಾರ್ಮೆನ್ಸ್ ಹೈಲೈಟ್ ಆಗಿಲ್ಲ ಅಷ್ಟೇ. ದಟ್ ಡಸಂಟ್ ಮೀನ್ ದಟ್ ನಾವು ಏನೂ ಮಾಡೇ ಇಲ್ಲ ಅಂತ. ಸೊ ಐ ವುಡಂಟ್ ಸೇ ಇಲ್ಲಿ ಕೂತ್ಕೊಂಡು ಇಲ್ಲ ನಮ್ಮನ್ನು ತೋರಿಸಿಲ್ಲ ಅಂತ, ಬಟ್ ಅವ್ರಿಗೆ ಏನು ವರ್ಕ್ ಆಗ್ತಿದೆ, ಜನ ಏನೇನು ಇಷ್ಟಪಡ್ತಿದ್ದಾರೆ ಅದನ್ನ ಅವರು ತೋರಿಸಿದ್ದಾರೆ ಅಷ್ಟೇ.